वास्तव न्यूज में स्वागत है आपका। मैं हूं सरदार। विजयपुर के आसपास पानी के लिए तरस उठ गए किसानों ने कई बार संबंधित अधिकारियों को मिलकर मेमोरंडम देने के बावजूद भी पानी नहीं आया, मगर कई बार आकर चक्कर मारते रहे ऑफिसों को, मगर कोई भी इनको पानी की नसीब ना हो पाई। तो इसलिए तो आज फिर से विजयपुर शहर के जिला अधिकारी डीसी ऑफिस के आगे खड़ी धूप में बैठकर जब तक जिला अधिकारी इसका फैसला नहीं सुनाएंगे तब तक यहां से नहीं उठने की यहां पर ठान ली किसानों ने। तब अब यहां पर पुलिस वालों ने भी सभी अपना यहां वहां पर कर्तव्य छोड़कर इन्हीं की सिक्योरिटी देते थक गए डीसी ऑफिस के आगे, मगर फैसला बहुत देर से मिल गई। अब तो यहाँ पर किसानों ने तो धूप में ही अपनी पूरी मेहनत अन्नदाता कहकर अपने नाम लिया है, मगर जब तक इन्होंने किसान नहीं बनते तो लोगों को पेट पसंद से खाना पीना कहां से मिलता। तो अब यहाँ पर पानी भी नसीब नहीं है, ताकि इस पानी के लिए कई किसान संगठनों ने आकर यहाँ पर आंदोलन कर चुके, मगर पानी नसीब नहीं हो पाया। मगर इस किसानों ने आज इतनी कड़क यहाँ पर धरना बैठ गए ताकि जब तक पानी नहीं मिलेगा तब तक नहीं उठेंगे। तो यहाँ पर कई घंटा भर डीसी ऑफिस के आगे इतनी कड़क धूप में आंदोलन करते रहे, मगर साथ भी पुलिस इसी कड़क धूप में अपने सब कर्तव्य छोड़कर डीसी ऑफिस के आगे कहीं घंटा भर यहाँ पर ठान ली। ना जाने कहीं सवाल जवाब डीसी अधिकारी को की गई है, मगर क्या पानी मिलेगा या नहीं वो तो सवाल जवाब ही होते नहीं लगा, मगर इनकी आंदोलन डीसी ऑफिस के आगे चलता ही रहा। देखेंगे एक रिपोर्ट में। ಓಪನ್ ಮೀಟಿಂಗ್ ಓಪನ್ ರೈಟ್ ಓಪನ್ ಮೀಟಿಂಗ್ ಆಗ್ಬಿಟ್ಟದು ಹೇಳ್ಬೇಕಲ್ಲಿ ಓಪನ್ ಮಾತಾಡ್ತೀವಿ ಬಟ್ ಅಲ್ಲಿ ಇಲ್ರಿ ಒಳಗೆ ಇದು ಮನೆ ಕೊಡ್ಬೇಕಾಯ್ತು ಮುಂದೆ ಹೋಗ್ತಿದ್ದಾಗ ನಾವು ಕರೆದ್ದೇವೆ ಮುಂದೆ ಹೋಗ್ತೀವಿ ಬಟ್ ಅನ್ನಿ ಐತಿ ಬ್ಯಾಣಿ ಐತಿ ಮನೆ ಕೊಡಕ್ಕೆ ಏನು ಹೇಳ್ತಕ ಹೋಗಬೇಡ್ರಿ ಅಲ್ಲಿ ಇದ್ದಾಗ ಹೇಳಿ ಮನೆ ಕೊಡಿ ನೀವು ಕೊಡಿ ನಾವು ಹೇಳಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಈಗ ಅವರು ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ನಮಗೆ ಯಾರೂ ಸ್ಪಂದನೆ ಮಾಡೋದಕ್ಕಾಗಿ ನಾವು ಈಗ ಜಿಲ್ಲಾಧಿಕಾರಿ ಕಚೇರಿ ಅವರಿಗೆ ಬರಬೇಕಾಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ತಾವೆಲ್ಲ ಕೇಳಿದ್ರಿ, ಬಹುಶಃ ಅವರಿಗೆ ನ್ಯಾಯಾಲಯ ಮಾತಾಡ್ತೀನಿ ಅರ್ಜಿ ಓದ್ತೀನಿ ಅಂತಕ್ಕಂಥ ಆಶ್ವಾಸನೆ ಕೊಟ್ಟಿದ್ದಾರೆ. ಅವರು ನಾವು ಏನು ಪಟ್ಟಿರ್ತಕ್ಕಂಥ ಮನವಿಯನ್ನು ಕೂಲಂಕಷವಾಗಿ ಓದಲಿ, ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಮಾತಾಡಲಿ, KBJNL ಅಧಿಕಾರಿಗಳಿಗೆ ಮಾತಾಡ್ತೀನಿ ಅಂತಕ್ಕಂಥ ಮಾತನ್ನು ನಮ್ಮ ಮುಂದೆ ಹೇಳಿದ್ದಾರೆ. ಆ ಇಲಾಖೆ ಅಧಿಕಾರಿಗಳಿಗೆ ಮಾತಾಡಿ ನಾವು ಈ ಕರ್ನಾಟಕ ರಾಜ್ಯದ ಮತ್ತು ಈ ಭಾರತ ದೇಶದ ಪ್ರಜೆಗಳಾಗಿರುವುದರಿಂದ ನಮಗೂ ಕುಡಿಯುವ ನೀರಿನ ಹಕ್ಕು ಇರುವುದರಿಂದ ನಾವೇನು ಕೃಷಿ ಚಟುವಟಿಕೆಯಾಗಿ ನೀರು ಕೇಳ್ತಾ ಇಲ್ಲ. ಭೀಕರ ಬರಗಾಲ ಇರೋದ್ರಿಂದ ಇಂಥ ಭೀಕರ ಬರಗಾಲದಲ್ಲಿ ನೀರು ಪ್ರತಿಯೊಬ್ಬ ಪ್ರಜೆಗೂ ಕೊಡ್ತಕ್ಕಂಥ ಹಕ್ಕು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಇರ್ತದ ಅಂತಕ್ಕಂಥ ನಮ್ಮ ಮಾಹಿತಿ. ಮಾನ್ಯ ಜಿಲ್ಲಾಧಿಕಾರಿಗಳು ಇಡೀ ಜಿಲ್ಲೆಯ ಸಮಸ್ಯೆಗೆ ಅವರೇ ಕಾರಣಿರ್ತಾರೆ. ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ವಿನಂತಿ ಮಾಡ್ಕೋತೀವಿ, ನಮ್ಮ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮದ ಜನ ಮತ್ತು ಜಾನುವಾರುಗಳಿಗೆ ಅನುಕೂಲ ಆಗುವಂತೆ ನೀವು ಎಲ್ಲಿ ಮಾತಾಡ್ತಿರೋ, ಏನು ಮಾಡ್ತಿರೋ, ಏನು ಬಿಡ್ತಿರೋ ನಮ್ಗೆ ಗೊತ್ತಿಲ್ಲ. ನಮ್ಗೆ ಬೇಕು ನೀರು. ನಾವು ಅಷ್ಟು ಅಂಕಿ ಅಂಶ ಮತ್ತು ಏನು ತಂತ್ರಜ್ಞಾನದಿಂದ ಮಾತಾಡ್ಲಿಕ್ಕೆ ನಾವು ಅಧಿಕಾರಿಗಳಲ್ಲ, ನಾವು ರೈತರು, ನಾವು ಮೂಢರು. ದಯಮಾಡಿ ಜಿಲ್ಲಾಧಿಕಾರಿಗಳು ನಮಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಅದ. ಅಲ್ಲಿವರೆಗೆ ಎಲ್ಲರೂ ನಾವು ಬಂದಿರ್ತಕ್ಕಂಥ ಎಲ್ಲ ರೈತರು ಶಾಂತಿಯುತವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಗೆ ಏನು ಪರಿಹಾರ ದೊರಕಿಸ್ಕೊಡ್ತಾರ, ನಮಗೇನು ಅವಕಾಶ ಮಾಡಿಕೊಡ್ತಾರ, ಅಲ್ಲಿವರೆಗೆ ವಾಪಸ್ ಮಾನ್ಯ ಜಿಲ್ಲಾಧಿಕಾರಿಗಳು ಬರಬೇಕು. ಬಂದು ನಮಗೆ ಇದು ಕುಡಿಯುವ ನೀರನ್ನು ಕೊಡೋಕೆ ಆಗುತ್ತೋ ಆಗೋದಿಲ್ಲ. ಅವರು ನಮ್ಗೆ ಲಿಖಿತವಾಗಿ ನೀವು ಇಂಥಲ್ಲಿವರೆಗೆ ನಮ್ಗೆ ಸಂಬಂಧ ಇಲ್ಲ ಅಂತಾರೆ ಒಂದು ಹೇಳಿ, ಅಥವಾ ಇಲ್ಲಪ್ಪ ನೀವು
ಭಾರತ ದೇಶದ ಪ್ರಜೆಗಳಿದೆ, ನೀವು ಮಾನವರಿದೆ, ನಿಮಗೂ ಹಕ್ಕು ಅದ. ನೀವು ಕುಡ್ಲಿಕ್ಕೆ ನೀರು ಏನಾದರೂ ನಾವು ಪರ್ಯಾಯ ವ್ಯವಸ್ಥೆ ಮಾಡಿ ಕೊಡ್ತೀನಿ ಅಂತ ಹೇಳಿ. ಅಲ್ಲಿವರೆಗೆ ನಾವು ಹೋರಾಟಗಾರರು ಯಾರು ಅಲ್ಲಿ ಇಲ್ಲಿ ಎದ್ದು ಹೋಗೋದು ಮತ್ತು ಇದನ್ನು ಮಾಡೋದು ಮಾಡಬೇಡ್ರಿ. ದಯಮಾಡಿ ಶಾಂತತೆಯಿಂದ ಕೂತ್ಕೊಂಡು ಈ ಹೋರಾಟವನ್ನು ಯಶಸ್ವಿಗೊಳಿಸೋಣ ಅಂತ ನಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ.